ಅದು ಬಿಹಾರದ ಗಾಜಿಪುರ್ ಸ್ಮಶಾನ. 2020 ಮಾರ್ಚ್ 24 ಮಂಗಳವಾರದ ಅಮಾವಾಸ್ಯೆಯ ಮಧ್ಯರಾತ್ರಿಯ 12 ಗಂಟೆ ಸಮಯ. ಮಧ್ಯರಾತ್ರಿಯಲ್ಲಿ ಐಷಾರಾಮಿ ಕಾರೊಂದು ಸ್ಮಶಾನದ ಮುಂದೆ ಬಂದು ನಿಂತಿತ್ತು. ಗಾಜಿಪುರ್ನ ಫೇಮಸ್ ಡೆಂಟಿಸ್ಟ್ ಡಾಕ್ಟರ್ ವಿಶ್ವಜಿತ್ ಚತುರ್ವೇದಿ ಪತ್ನಿ ರಿಮ್ಜಿಮ್ ಚತುರ್ವೇದಿ ಆ ಐಷಾರಾಮಿ ಕಾರಿಂದ ಕೆಳಗಿಳಿದಿದ್ಲು. ಡೆಂಟಿಸ್ಟ್ ಡಾಕ್ಟರ್ ವಿಶ್ವಜಿತ್ ಶ್ರೀಮಂತ ವ್ಯಕ್ತಿ, ಅಲ್ಲದೆ ಒಳ್ಳೆ ಹೆಸರು ಕೂಡ ಮಾಡಿದ್ದ. ಇವನಿಗೆ ರಾಜಕೀಯ ನಾಯಕರ ಜೊತೆ ಒಡನಾಟವು ಚೆನ್ನಾಗೇ ಇತ್ತು. ಗಾಜಿಪುರ್ಗೆ ಯಾರೇ ಮಿನಿಸ್ಟರ್ ಬಂದ್ರು ಸರಿ ವಿಶ್ವಜಿತ್ ಚತುರ್ವೇದಿ ಮನೆಗೆ ಬರದೆ ಹೋಗ್ತಿರ್ಲಿಲ್ಲ. ಇನ್ನು ಇವನ ಹೆಂಡತಿ ರಿಮ್ಜಿಮ್ ಏನು ಸಾಮಾನ್ಯದೋಳಲ್ಲ. ಈಕೆ ಒಂದು ಬ್ಯೂಟಿ ಸಲೂನ್ ನ ಇಟ್ಕೊಂಡಿದ್ಲು. ಶ್ರೀಮಂತರೆಲ್ಲ ಇವಳ ಬ್ಯೂಟಿ ಸಲೂನ್ಗೆ ಬರ್ತಿದ್ಲು. ಆಂಟಿ ಆದ್ರೂ ನೋಡೋಕೆ ಫ್ರೆಶ್ ಆಗಿ ಮಾರ್ಕೆಟ್ಗೆ ಬಂದ ಆಪಲ್ ನಂತಿದ್ಲು. ಅದರಲ್ಲೂ ಹಾಟ್ ಆಗಿ ಡ್ರೆಸ್ ಗಳನ್ನ ಹಾಕೊಂಡ್ರೆ ಮುಗ್ದೇ ಹೋಗ್ತಿತ್ತು. ತೊಡೆಗಳು ಕಾಣಿಸೋ ಹಾಗೆ ಶಾರ್ಟ್ಸ್ ಗಳು, ಮೀನಖಂಡಗಳು ಕಾಣಿಸೋ ಹಾಗೆ ಮಿಡ್ಡಿಗಳನ್ನ ಹಾಕೊಂಡ್ರೆ ಅಂತೂ ಕಾಲೇಜು ಹುಡುಗಿಯರು ಸಹ ಇವಳ ಮುಂದೆ ಡಲ್ ಹೊಡಿತಿದ್ರು. ರಿಮ್ಜಿಮ್ ಆ ದಿನ ಅಮಾವಾಸ್ಯೆಯ ಮಧ್ಯರಾತ್ರಿಯೆಂದು ಗೋಲ್ಡ್ ಕಲರ್ ಸೀರೆ ಉಟ್ಕೊಂಡು ಹಣೆ ತುಂಬಾ ಕುಂಕುಮ ಇಟ್ಕೊಂಡು ಸ್ಮಶಾನದೊಳಗೆ ಎಂಟ್ರಿ ಕೊಟ್ಟಿದ್ಲು. ಗಂಡನ ಬೆಡ್ರೂಮ್ಗೆ ಹೋಗುವಷ್ಟು ಸುಲಭವಾಗಿ ಸ್ಮಶಾನದ ಒಳಗೆ ಹೆಜ್ಜೆ ಹಾಕ್ತಿದ್ಲು. ಇವಳ ಹಿಂದೆ ರೋಹಿತ್ ಅನ್ನೋ ಯುವಕ ಭಯದಲ್ಲೇ ಇವಳನ್ನ ಫಾಲೋ ಮಾಡ್ತಿದ್ದ. ಸ್ಮಶಾನದ ಒಳಗೆ ಹೋದಂತೆಲ್ಲ ರೋಹಿತ್ ಬೆವತು ಹೋಗಿದ್ದ. ಒಂದು ಮಹಿಳೆಯೊಬ್ಬಳ ಸಮಾಧಿ ಹತ್ರ ರಿಮ್ಜಿಮ್ ನಿಂತ್ಕೊಂಡಿದ್ಲು. ಗೋರಿ ಸುತ್ತ 3 ನಿಂಬೆ ಹಣ್ಣಿಟ್ಟಿದ್ಲು. ಏನೇನೋ ಮಂತ್ರಗಳನ್ನ ಹೇಳ್ತಾ ಆ ನಿಂಬೆ ಹಣ್ಣುಗಳ ಮೇಲೆ ಅರಿಶಿಣ ಕುಂಕುಮವನ್ನ ಹಾಕಿದ್ಲು. ರಿಮ್ಜಿಮ್ ಮಂತ್ರವಾದಿಯಂತೆ ತಾಂತ್ರಿಕ ಮಂತ್ರಗಳನ್ನ ಹೇಳ್ತಿದ್ರೆ ಜೊತೆಯಲ್ಲಿದ್ದ ರೋಹಿತ್ ಪ್ಯಾಂಟ್ ಭಯದಲ್ಲಿ ಒದ್ದೆಯಾಗಿತ್ತು. ಜೋರಾಗಿ ಮಂತ್ರಗಳನ್ನ ಹೇಳ್ತಿದ್ದ ರಿಮ್ಜಿಮ್ ಕೈ ಚಾಚಿದ್ಲು. ಆಗ ರೋಹಿತ್ ಬ್ಯಾಗಿಂದ ಒಂದು ಚಾಕು ತೆಗೆದುಕೊಟ್ಟಿದ್ದ. ರಿಮ್ಜಿಮ್ ಮಂತ್ರಗಳನ್ನ ಮತ್ತಷ್ಟು ಜೋರಾಗಿ ಹೇಳಿಕೊಳ್ತಾ ತನ್ನ ಕೈನ ಕುಯ್ಕೊಂಡಿದ್ಲು. ಸೋರ್ತಿದ್ದ ರಕ್ತವನ್ನ ನಿಂಬೆ ಹಣ್ಣುಗಳ ಮೇಲೆ ಸುರಿಸಿ ಮಂತ್ರಗಳನ್ನ ಹೇಳ್ತಿದ್ಲು. ಬಳಿಕ ಅದೇ ಸಮಾಧಿಯ ಮೇಲೆ ಬಿದ್ದು ಕಣ್ಣೀರು ಹಾಕ್ತಾ ಗೋಳಾಡಿದ್ಲು. ಹೀಗೆ 2-3 ನಿಮಿಷ ಗೋಳಾಡಿದ ರಿಮ್ಜಿಮ್ ಬಳಿಕ ಮೇಲೆದ್ದು ತನ್ನ ರಕ್ತದಿಂದ ತೊಯ್ದು ಹೋಗಿದ್ದ ಸಮಾಧಿಯ ಮಣ್ಣು ತೆಗೆದು ಹಣೆಗಿಟ್ಟುಕೊಂಡಿದ್ಲು. ಬಳಿಕ ನಿಂಬೆ ಹಣ್ಣಿನ ಮೇಲೆ ಸುರಿದಿದ್ದ ತನ್ನ ರಕ್ತವನ್ನ ತೆಗೆದು ರೋಹಿತ್ ಹಣೆಗೂ ಇಟ್ಟಿದ್ಲು. ಇನ್ಮೇಲೆ ನಿನಗೆ ಯಾವ ಪ್ರೇತಾತ್ಮವು ಏನೂ ಮಾಡೋದಿಲ್ಲ, ಭಯ ಪಡಬೇಡ ಅಂತ ರೋಹಿತ್ಗೆ ಹೇಳಿ ಅವನನ್ನ ಅಲ್ಲಿಂದ ಕರ್ಕೊಂಡು ಹೋಗಿದ್ಲು. ಹೀಗೆ ಸ್ಮಶಾನದಲ್ಲಿ ಕ್ಷುದ್ರ ಪೂಜೆ ಮುಗಿಸಿದ ರಿಮ್ಜಿಮ್ ಹಾಗೂ ರೋಹಿತ್ ಅಲ್ಲಿಂದ ಹೊರಟು ಒಂದು ಹೋಟೆಲ್ಗೆ ಬಂದಿದ್ರು. ಹೋಟೆಲ್ನಲ್ಲಿ ಇಬ್ರು ಒಟ್ಟಿಗೆ ಸ್ನಾನ ಮಾಡಿದ್ರು. ಆ ದಿನ ರಿಮ್ಜಿಮ್ ಹೇಳಿದಂತೆಲ್ಲ ರೋಹಿತ್ ಕೇಳ್ತಿದ್ದ. ಅದೇ ದಿನ ರಾತ್ರಿ ಹೋಟೆಲ್ನಲ್ಲಿ ಇಬ್ರು ಬೆತ್ತಲಾಗಿ ಬೆವರು ಜಿನುಗಿಸೋಕೆ ಶುರು ಮಾಡಿದ್ರು. ರಿಮ್ಜಿಮ್ ವಯಸ್ಸಿನ ಹುಡುಗಿಯಂತೆ ಹೋಟೆಲ್ ರೂಮ್ ನಲ್ಲಿ ರೊಚ್ಚಿಗೆದ್ದಿದ್ಲು. ತನಗೆ ಹೇಗೆ ಬೇಕೋ ಹಾಗೆಲ್ಲ ರೋಹಿತ್ ಕೈಯಲ್ಲಿ ಆಂಗಲ್ ಗಳನ್ನ ಚೇಂಜ್ ಮಾಡ್ತಾ ಮಂಚದ ಮೇಲೆ ಮಲಿನವಾಗಿ ಹೋಗಿದ್ಲು. ತೃಪ್ತಿ ಆಗೋವರೆಗೂ ರಿಮ್ಜಿಮ್ ರೋಹಿತ್ ಜೊತೆ ಎಂಜಾಯ್ ಮಾಡಿದ್ಲು. ಬಳಿಕ ಮತ್ತೆ ಸ್ನಾನ ಮಾಡಿ ತನ್ನ ಹತ್ರ ಇದ್ದ 4 ಉಂಗುರಗಳನ್ನ ರೋಹಿತ್ ಕೈಗೆ ಕೊಟ್ಟು ಹಿಂದೆ ತಿರುಗಿ ನೋಡದಂತೆ ಇಲ್ಲಿಂದ ಹೊರಟು ಹೋಗು ಅಂತ ಹೇಳಿ ಕಳಿಸಿದ್ಲು. ಸ್ವಲ್ಪ ಸಮಯದ ಬಳಿಕ ರಿಮ್ಜಿಮ್ ಕೂಡ ಆ ಹೋಟೆಲ್ ನಿಂದ ಹೊರಟು ಮನೆ ಸೇರ್ಕೊಂಡಿದ್ಲು. ರಿಮ್ಜಿಮ್ ಬ್ಯೂಟಿ ಪಾರ್ಲರ್ ನಲ್ಲಿ ಲಕ್ಷ ಹಣವನ್ನ ದುಡಿತಿದ್ಲು. ಡಾಕ್ಟರ್ ಗಂಡ ಕೂಡ ತಿಂಗಳಿಗೆ ಲಕ್ಷ ಹಣವನ್ನ ಎಣಿಸ್ತಿದ್ದ. ಇಷ್ಟೆಲ್ಲ ಹೈಫೈ ಲೈಫ್ ನ ಲೀಡ್ ಮಾಡ್ತಿದ್ರು ಕೂಡ ರಿಮ್ಜಿಮ್ ಮಾಟ ಮಂತ್ರ ಮಾಡಿ ಪಾರ್ಟ್ ಟೈಮ್ ಜಾಬ್ ಆಗಿ ಮಾಟಗಾತಿಯಾಗಿದ್ಲು. ತನ್ನ ಪತ್ನಿ ಸ್ಮಶಾನ ಪೂಜೆ ಮಾಡ್ತಾಳೆ, ಮಾಟ ಮಂತ್ರ ಮಾಡ್ತಾಳೆ ಅನ್ನೋದು ಗಂಡನಿಗೂ ಗೊತ್ತಿತ್ತು. ರಿಮ್ಜಿಮ್ ಬ್ಯೂಟಿ ಪಾರ್ಲರ್ ನಲ್ಲಿ ಬರೋ ಹಣವನ್ನ ಬಡ್ಡಿಗೆ ಕೊಡ್ತಿದ್ಲು. ತಿಂಗಳು ಬಂದ್ರೆ ಸಾಕು ಲಕ್ಷ ಹಣವನ್ನ ತಂದು ಗಂಡನ ಮುಂದೆ ಸುರಿತಿದ್ಲು. ಅಷ್ಟಕ್ಕೂ ಸ್ಮಶಾನದಲ್ಲಿ ರಿಮ್ಜಿಮ್ ಜೊತೆ ಪೂಜೆ, ಹೋಟೆಲ್ ನಲ್ಲಿ ಉರುಳು ಸೇವೆ ಮಾಡಿದ ರೋಹಿತ್ ಒಂದು ಕಂಪನಿಯಲ್ಲಿ ಜನರಲ್ ಮ್ಯಾನೇಜರ್ ಆಗಿ ಕೆಲಸ ಮಾಡ್ತಿದ್ದ. ಪಾರ್ಟಿಯೊಂದರಲ್ಲಿ ರಿಮ್ಜಿಮ್ ಗೆಳತಿ ರೋಹಿತ್ ನನ್ನ ಪರಿಚಯ ಮಾಡಿಕೊಟ್ಟಿದ್ಲು. ರೋಹಿತ್ಗೆ ಕೈ ತುಂಬಾ ಸಂಬಳ ಬರ್ತಿದ್ರು ನೆಮ್ಮದಿ ಇಲ್ಲದಂತಾಗಿತ್ತು. ಜೀವನದಲ್ಲಿ ಸಂತೋಷ ಇಲ್ಲ. ಅವನ ಸಮಸ್ಯೆಗೆ ನೀನೇ ಪರಿಹಾರ ಮಾಡಿಸ್ಕೊಡ್ಬೇಕು ಅಂತ ರಿಮ್ಜಿಮ್ ಗೆಳತಿ ಕೇಳ್ಕೊಂಡಿದ್ಲು. ಅತ್ತ ರಿಮ್ಜಿಯ ಕಣ್ಣೋಟ ರೋಹಿತ್ ಮೇಲೆ ಬಿದ್ದಿತ್ತು. ಮೊದಲ ಭೇಟಿಯಲ್ಲೇ ಇಬ್ರು ಕ್ಲೋಸ್ ಆಗಿದ್ರು. 3 ದಿನದ ಬಳಿಕ ರೋಹಿತ್ಗೆ ರಹಸ್ಯವಾಗಿ ಕ್ಷುದ್ರ ಪೂಜೆಗಳನ್ನ ಮಾಡಿದ್ಲು. ಆ ಬಳಿಕ ರೋಹಿತ್ ನಾರ್ಮಲ್ ಆಗಿದ್ದ. ನಾನೀಗ ಬಹಳ ಖುಷಿಯಾಗಿದ್ದೀನಿ, ಮನಸ್ಸಿಗೆ ಏನೋ ಒಂಥರ ನೆಮ್ಮದಿ ಇದೆ, ಥ್ಯಾಂಕ್ಸ್ ಅಂತ ಹೇಳಿ ರಿಮ್ಜಿಗೆ ಇನ್ನಷ್ಟು ಕ್ಲೋಸ್ ಆಗಿದ್ದ. ಕೆಲ ದಿನಗಳ ಬಳಿಕ ಬಂದ ರೋಹಿತ್ ರಿಮ್ಜಿ ಹತ್ರ 2 ಲಕ್ಷ ಹಣವನ್ನ ಸಾಲ ಪಡ್ಕೊಂಡಿದ್ದ. ಸಾಲ ಕೊಡುವಾಗ್ಲೇ ರಿಮ್ಜಿ ಕೆಲವು ಕಂಡೀಷನ್ ಗಳನ್ನ ಹಾಕಿದ್ಲು. ರೋಹಿತ್ ನೋಡೋದಕ್ಕೆ ಫಿಟ್ ಆಗಿದ್ದ. ನೀನು ಕೇಳಿದಷ್ಟು ಹಣ ಕೊಡ್ತೀನಿ, ಆದ್ರೆ ನೀನು ನನ್ನ ಜೊತೆ ಇರಬೇಕು. ನನ್ನ ಪರ್ಸನಲ್ ಕೆಲಸಗಳಿಗೂ ನಿನ್ನ ಯೂಸ್ ಮಾಡ್ಕೊಳ್ತೀನಿ. ನೀನು ಓಕೆ ಅಂದ್ರೆ ಮಾತ್ರ ದುಡ್ಡು ಕೊಡ್ತೀನಿ ಅಂತ ಅಂದಿದ್ಲು ರಿಮ್ಜಿ. ಶ್ರೀಮಂತ ಆಂಟಿ ಪರ್ಸನಲ್ ಕೆಲಸ ಅಂತಿದ್ದಂತೆ ರೋಹಿತ್ ಕೂಡ ಓಕೆ ಅಂದಿದ್ದ. ಆದ್ರೆ ಆಂಟಿ ಮಾಡ್ತಿದ್ದ ಕ್ಷುದ್ರ ಪೂಜೆಗಳನ್ನ ನೋಡ್ತಿದ್ದ ರೋಹಿತ್ ನ ಪ್ಯಾಂಟ್ ಅವನಿಗೆ ಗೊತ್ತಾಗದಂತೆ ಒದ್ದೆಯಾಗಿ ಬಿಡುತ್ತಿತ್ತು. ಹೀಗೆ ರೋಹಿತ್ಗೆ ಹಣ ಕೊಟ್ಟ ರಿಮ್ಜಿಮ್ ಸ್ಮಶಾನಕ್ಕೆ ಕರ್ಕೊಂಡು ಹೋಗಿ ಏನೇನೋ ಪೂಜೆಗಳನ್ನ ಮಾಡಿದ್ಲು. ಹಣೆಗೆ ತನ್ನ ರಕ್ತದ ಬೊಟ್ಟಿಟ್ಟು ಕೈಗೆ ದಾರಗಳನ್ನ ಕಟ್ಟಿದ್ಲು. ನನ್ನ ಯಾರಾದ್ರೂ ಮೋಸ ಮಾಡಿದ್ರೆ, ಏನಾದ್ರೂ ತೊಂದರೆ ಮಾಡಿದ್ರೆ ಅವರನ್ನ ಮಾಟ ಮಂತ್ರ ಮಾಡಿ ಕೊಲೆ ಮಾಡ್ತೀನಿ ಅಂತ ಹೆದರಿಸ್ತಿದ್ಲು. ಸಾಲ ಪಡ್ಕೊಂಡವರು ಮೋಸ ಮಾಡಿದ್ರು, ಸಾಲ ವಾಪಸ್ ಕೊಡದೆ ಸತಾಯಿಸಿದ್ರು, ಮಾಟ ಮಂತ್ರ ಮಾಡಿ ಅವರನ್ನ ನಾಶ ಮಾಡ್ತಾಳೆ ಅನ್ನೋದು ರೋಹಿತ್ಗೆ ಆಗ ಅರ್ಥವಾಗಿತ್ತು. ಹೀಗಾಗಿ ರೋಹಿತ್ ಎಷ್ಟೇ ಬಿಸಿ ಇದ್ರೂ ರಿಮ್ಜಿಮ್ ಕಾಲ್ ಮಾಡ್ತಿದ್ದಂತೆ ಇವಳ ಹತ್ರಕ್ಕೆ ಓಡೋಡಿ ಬರ್ತಿದ್ದ. ಮಾನಸಿಕ ನೆಮ್ಮದಿ ಇಲ್ಲ
ಅಂತ ರಿಮ್ಜಿಮ್ ಹತ್ರ ಬಂದವನು ಇವಳಿಂದ ನಿಜಕ್ಕೂ ನೆಮ್ಮದಿಯನ್ನ ಕಳ್ಕೊಂಡಿದ್ದ. ರಿಮ್ಜಿಮ್ ಕೇಳಿದಷ್ಟು ಹಣ ಕೊಡ್ತಿದ್ಲು, ಜೊತೆಗೆ ದೇಹದ ಸುಖವನ್ನು ಕೊಡ್ತಿದ್ಲು. ದೈಹಿಕ ಸುಖ ಅನುಭವಿಸುವಾಗ ರಿಮ್ಜಿಮ್ ಡಿಫ್ರೆಂಟ್ ಆಗಿ ಇರ್ತಿದ್ಲು. ಯಾವ ವೆಬ್ಸೈಟ್ ನಲ್ಲಿ ಹುಡುಕಿದ್ರು ಇವಳಂತಿರೋರು ಸಿಗಲ್ವೇನೋ ಅನ್ನೋ ರೇಂಜ್ಗೆ ಡಿಫ್ರೆಂಟ್ ಆಗಿ ರೋಹಿತ್ ಜೊತೆ ರಿಮ್ಜಿಮ್ ಕಾಮಯುದ್ಧವನ್ನ ಮಾಡ್ತಿದ್ಲು. ತಾನೊಬ್ಬನೇ ಇದ್ದಾಗ ರಿಮ್ಜಿಮ್ ಜೊತೆಗಿನ ಅಕ್ರಮ ಸಂಬಂಧಕ್ಕೆ ಫುಲ್ ಸ್ಟಾಪ್ ಹಾಕಬೇಕು, ಇನ್ಮೇಲೆ ಹೋಗ್ಬಾರ್ದು ಅಂತ ರೋಹಿತ್ ಅದೆಷ್ಟೋ ಸಲ ಅನ್ಕೊಂಡಿದ್ದ. ಆದ್ರೆ ಅವಳು ಫೋನ್ ಮಾಡಿ ನಿಂಬೆಹಣ್ಣು ಅಂತಿದ್ದಂತೆ ಇವನ ಗುಲಾಬ್ ಜಾಮೂನ್ಗಳು ಗಡಗಡ ಅಂತ ನಡುಕ್ತಿದ್ವು. ಯಾವುದೋ ಒಂದು ಶಕ್ತಿ ನನ್ನ ಅವಳತ್ತ ಕರೆಯುತ್ತಿರುವಂತೆ ಓಡಿ ಹೋಗಿ ಅವಳನ್ನ ಬೆತ್ತಲು ಮಾಡಿ ಬಿಡ್ತಿದ್ದ. ಇಲ್ಲಿ ಇನ್ನೊಂದು ವಿಷಯ ಏನೆಂದ್ರೆ ರೋಹಿತ್ಗೆ ಇಷ್ಟವಾಗಿ ಬಾ ಅಂದ್ರೆ ರಿಮ್ಜಿಮ್ ಬಂದು ಪಕ್ಕದಲ್ಲಿ ಮಲಗ್ತಿರ್ಲಿಲ್ಲ. ಅವಳಿಗೆ ಬೇಕು ಅನಿಸ್ತಿದ್ರೆ ಮಾತ್ರ ರೋಹಿತ್ನ ತನ್ನ ಮೈ ಮುಟ್ಟೋದಕ್ಕೆ ಬಿಡ್ತಿದ್ಲು. ಅಷ್ಟೇ ಅಲ್ಲದೆ ಆಂಟಿ ತಿಂಗಳು ತಪ್ಪಿದ 5 ದಿನ ರೋಹಿತ್ನ ತನ್ನ ಜೊತೆನೆ ಇಟ್ಕೊಳ್ತಿದ್ಲು. ಹೋಟೆಲ್ ರೂಮ್ ನಿಂದ ಕಾಲು ಹೊರಗೆ ಇಡೋದಕ್ಕೂ ಬಿಡ್ತಿರ್ಲಿಲ್ಲ. ಯಾಕಂದ್ರೆ ಆ ಟೈಮಲ್ಲಿ ನನಗೆ ಜಾಸ್ತಿ ಶಕ್ತಿ ಇರುತ್ತೆ ಅಂತ ಹೇಳಿ ಡೇಟ್ ಆಗಿರೋ ಟೈಮಲ್ಲಿ ಸ್ಮಶಾನಕ್ಕೆ ಕರ್ಕೊಂಡು ಹೋಗಿ ಪೂಜೆ ಮಾಡ್ತಿದ್ಲು. ಬಳಿಕ ತನ್ನಲ್ಲಿರೋ ಶಕ್ತಿ ಕಡಿಮೆ ಆಗ್ಬೇಕು ಅಂತ ರೋಹಿತ್ ಜೊತೆ ಮಿಲನ ಮಹೋತ್ಸವದಲ್ಲಿ ಮುಳುಗಿ ತೇಲ್ತಿದ್ಲು. ತನ್ನಲ್ಲಿರೋ ಶಕ್ತಿ ಹೋಗ್ಬೇಕು ಅಂತ ಹೇಳಿ ಕಾಮೋನ್ಮಾದದಲ್ಲಿ ತೇಲಾಡ್ತಿದ್ಲು. ರೋಹಿತ್ ಜೊತೆ ಎಂಜಾಯ್ ಮಾಡಿದಷ್ಟು ಮಾಡಿ ನನ್ನಲ್ಲಿರೋ ಶಕ್ತಿ ಕಡಿಮೆಯಾಯ್ತು, ನೀನು ಹೋಗು ಅಂತ ಹೇಳಿ ಅವನನ್ನ ಕಳಿಸಿ ಬಿಡ್ತಿದ್ಲು. ಹೀಗೆ ರೋಹಿತ್ ಈ ಮಾಟಗಾತಿಯ ಮೈಮಾಟದ ಕಾಮದಾಟಕ್ಕೆ ಬೆವತು ಹೋಗಿದ್ದ. ತಿಂಗಳಲ್ಲಿ 5 ದಿನ ಚಿತ್ರ ವಿಚಿತ್ರವಾಗಿ ಆಡ್ತಿದ್ದ ರಿಮ್ಜಿಮ್ ಅವಳು ಹೊರಗಾದಾಗ್ಲೆಲ್ಲ ರೋಹಿತ್ನ ಎದೆ ನಡುಗಿಸಿ ಬಿಡ್ತಿದ್ಲು. ಹೀಗೆ 5 ತಿಂಗಳು ಕಳೆದಿತ್ತು. ರಿಮ್ಜಿಮ್ ನನ್ನನ್ನ ವಶೀಕರಣ ಮಾಡ್ಕೊಂಡಿದ್ದಾಳೆ ಅಂತ ರೋಹಿತ್ಗೆ ಅನುಮಾನ ಶುರುವಾಗಿತ್ತು. ಪ್ರತಿ ಕ್ಷಣ ಅವಳದ್ದೇ ನೆನಪು. ಬೆಡ್ರೂಮ್ಗೆ ಹೋದಂತೆ, ಅವಳ ಜೊತೆ ರಾತ್ರಿಗಳನ್ನ ಕಳೆದಂತೆ ನೆನಪುಗಳು ಕಾಡ್ತಿದ್ವು. ಹೀಗೆ ಎಷ್ಟೇ ಭಯ ಪಟ್ಟರು ಕೂಡ ರೋಹಿತ್ ಹಣದ ಅವಶ್ಯಕತೆ ಇದೆ ಅಂತ ರಿಮ್ಜಿಮ್ ಜೊತೆ ಓಡಾಡ್ತಿದ್ದ. ಅಲ್ಲದೆ ತನ್ನ ಫ್ರೆಂಡ್ಸ್ ಹಾಗೂ ರಿಲೇಟಿವ್ಸ್ಗೂ ಕೂಡ ಸಾಲ ಕೊಡಿಸಿದ್ದ. ರಿಮ್ಜಿಮ್ ಜೊತೆ ಅಕ್ರಮ ಸಂಬಂಧ ಇಟ್ಕೊಂಡಿದ್ದ ರೋಹಿತ್ ಏಕಾಏಕಿ ಅವಳಿಂದ ದೂರ ಆಗೋದಕ್ಕೆ ಟ್ರೈ ಮಾಡಿದ್ದ. ಎಂದಿನಂತೆ ಹೊರಗಾಗ್ತಿದ್ದಂತೆ ರಿಮ್ಜಿಮ್ ಫೋನ್ ಮಾಡಿ ಸ್ಮಶಾನಕ್ಕೆ ಬಾ ಹೋಗೋಣ ಅಂತ ರೋಹಿತ್ನ ಕರೆದಿದ್ಲು. ಆದ್ರೆ ರೋಹಿತ್ ನಾನು ಬರಲ್ಲ ಅಂತ ಅಂದಿದ್ದ. ರೋಹಿತ್ ತನ್ನಿಂದ ದೂರ ಆಗೋಕೆ ಟ್ರೈ ಮಾಡ್ತಿದ್ದಾನೆ ಅನ್ನೋದನ್ನ ರಿಮ್ಜಿಮ್ ಆಗ ಅರ್ಥ ಮಾಡ್ಕೊಂಡಿದ್ಲು. ನೀನು ಬರದೇ ಇದ್ರೆ ಹೋಗ್ಲಿ, ನನ್ನ ವಿಷಯ ಯಾರಿಗೂ ಹೇಳ್ಬೇಡ, ನಾನು ನಿನ್ನ ಜೊತೆ ಬೆಳಗ್ಗೆ ಮಾತಾಡ್ತೀನಿ ಅಂತ ಆ ದಿನ ಫೋನ್ ಕಟ್ ಮಾಡಿದ್ಲು. ಆ ದಿನ ಒಬ್ಬಳೇ ಹೋಗಿ ಸ್ಮಶಾನದಲ್ಲಿ ಪೂಜೆ ಮಾಡಿ ಬಂದಿದ್ಲು. ಬಳಿಕ ಮಾರನೇ ದಿನ ರೋಹಿತ್ಗೆ ಫೋನ್ ಮಾಡಿ ಕರೆಸಿಕೊಂಡಿದ್ಲು. ನಿನ್ನ ಸುಮ್ಮನೆ ಬಿಡಲ್ಲ, ನೀನು ಅದ್ಹೇಗೆ ಮನಶಾಂತಿಯಿಂದ ಇರ್ತೀಯೋ ನೋಡ್ತೀನಿ ಅಂತ ರೋಹಿತ್ಗೆ ಆ ದಿನ ಹೆದರಿಸಿದ್ಲು. ರಿಮ್ಜಿಮ್ ಹೀಗೆ ಹೇಳ್ತಿದ್ದಂತೆ ರೋಹಿತ್ ನಡುಗಿ ಹೋಗಿದ್ದ. ಏನೋ ಒಂದು ಕಾರಣ ಹೇಳಿ ಮತ್ತೆ ರಿಮ್ಜಿಮ್ಗೆ ಹತ್ತಿರವಾಗಿದ್ದ. ಆ ಬಳಿಕ ಬರಬರ್ತಾ ರೋಹಿತ್ ಇವಳಿಂದ ದೂರವಾಗ್ತಾ ಬರ್ತಿದ್ದ. ರಿಮ್ಜಿಮ್ ಇವನ ಮುಂದೆ ಬೆತ್ತಲಾಗಿ ನಿಂತುಕೊಂಡ್ರು ಇವನಿಗೆ ಮೂಡ್ ಬರ್ತಿರ್ಲಿಲ್ಲ. ಅಷ್ಟರ ಮಟ್ಟಕ್ಕೆ ರಿಮ್ಜಿಮ್ ರೋಹಿತ್ಗೆ ಹೇಸಿಗೆ ಹುಟ್ಟಿಸಿದ್ಲು. ಇದರಿಂದ ರೋಹಿತ್ ಕಷ್ಟ ಅರ್ಥ ಮಾಡಿಕೊಂಡ ರಿಮ್ಜಿಮ್ ಒಂದು ಕಂಡೀಷನ್ ಹಾಕಿದ್ಲು. ನೀನು ನನ್ನ ಸೇರದಿದ್ರು ಪರವಾಗಿಲ್ಲ, ನನ್ನ ಜೊತೆ ಇದ್ರೆ ಸಾಕು ಅಂತ ಆಫರ್ ಕೊಟ್ಟಿದ್ಲು. ಅಂದಿನಿಂದ ಇಬ್ಬರ ನಡುವಿನ ದೈಹಿಕ ಸಂಬಂಧಕ್ಕೆ ಬ್ರೇಕ್ ಬಿದ್ದಿತ್ತು. ಇದೇ ಗ್ಯಾಪ್ ಅಲ್ಲಿ ರೋಹಿತ್ ಬಾವ ಅವನಿಗೆ ಗೊತ್ತಿಲ್ಲದೆ ಅವನ ಹೆಸರೇಳಿ ರಿಮ್ಜಿಮ್ ಹತ್ರ ಸಾಲ ತಗೊಂಡಿದ್ದ. ವಿಷಯ ಗೊತ್ತಾಗಿ ಗಲಾಟೆ ಕೂಡ ಆಗಿತ್ತು. ಆ ಬಳಿಕ ರೋಹಿತ್ ಬಾವ ಮಾಡಿದ್ದ ಸಾಲ ತೀರಿಸಿದ್ದ. ಆದ್ರೆ ಕೆಲ ದಿನದಲ್ಲೇ ಆತ ಅನುಮಾನಾಸ್ಪದವಾಗಿ ಸಾವನ್ನಪ್ಪಿದ್ದ. ಮೊದಲೇ ರೋಹಿತ್ ರಿಮ್ಜಿಮ್ ಅಂದ್ರೆ ಹೆದರಿ ಸಾಯ್ತಿದ್ದ. ಈ ನಡುವೆ ನಿನ್ನ ಬಾವ ನನಗೆ ಮೋಸ ಮಾಡಿದ, ಹೇಗೆ ಸತ್ತ ನೋಡಿದ್ಯಾ, ನನ್ನ ಶಕ್ತಿಯಿಂದಲೇ ಅವನನ್ನ ಕೊಲೆ ಮಾಡಿದೆ ಅಂದಿದ್ಲು ರಿಮ್ಜಿಮ್. ಇದರಿಂದ ರೋಹಿತ್ ಮತ್ತಷ್ಟು ಹೆದರಿ ಹೋಗಿದ್ದ. ಪ್ರಯೋಜನವಿಲ್ಲ ಅಂತ ವಿಷಯವನ್ನ ತನ್ನ ತಂದೆ ತಾಯಿ ಹತ್ರ ಹೇಳ್ಕೊಂಡಿದ್ದ. ರೋಹಿತ್ ಸಂಪೂರ್ಣವಾಗಿ ರಿಮ್ಜಿಮ್ ಕಂಟ್ರೋಲ್ ನಲ್ಲಿದ್ದಾನೆ ಅಂತ ರೋಹಿತ್ ಪೋಷಕರು ಸಹ ನಂಬಿದ್ರು. ಎಷ್ಟೆಷ್ಟೋ ಮಂತ್ರವಾದಿಗಳ ಹತ್ರ ಮಾಟ ಮಂತ್ರ ಮಾಡಿಸಿದ್ರು, ಯಾವುದೇ ಪ್ರಯೋಜನವಾಗಿರ್ಲಿಲ್ಲ. ಹೀಗೆ ರಿಮ್ಜಿಮ್ ಕಾಟಕ್ಕೆ ಬೇಸತ್ತ ರೋಹಿತ್ ಕೊನೆಗೆ ಹೇಗಾದ್ರೂ ಮಾಡಿ ಅವಳನ್ನ ಕೊಲೆ ಮಾಡಬೇಕು, ಅವಳಿಂದ ತಾನು ಪಾರಾಗಬೇಕು ಅನ್ನೋ ನಿರ್ಧಾರಕ್ಕೆ ಬಂದಿದ್ದ. ಆದ್ರೆ ಕೊಲೆ ಮಾಡಿಸೋದಕ್ಕೆ ಸುಪಾರಿ ಕೊಡಬೇಕು ಅಂದ್ರೆ ಹಣ ಬೇಕು ಅಂತ ಆ ಹಣವನ್ನ ರಿಮ್ಜಿಮ್ ಹತ್ರನೇ ಸಾಲ ತಗೊಂಡಿದ್ದ. ₹2 ಬಡ್ಡಿಯಂತೆ 4 ಲಕ್ಷ ಹಣವನ್ನ ರಿಮ್ಜಿಮ್ ರೋಹಿತ್ಗೆ ಕೊಟ್ಟಿದ್ಲು. ರಿಮ್ಜಿಮ್ ಹತ್ರ ಸಾಲವಾಗಿ ತಗೊಂಡಿದ್ದ ಹಣದಲ್ಲಿ 1.5 ಲಕ್ಷ ಹಣವನ್ನ ರೋಹಿತ್ ತನ್ನ ಫ್ರೆಂಡ್ ಕಮಲ್ ಶರ್ಮಾ ಅನ್ನೋನಿಗೆ ಕೊಟ್ಟಿದ್ದ. ಹೀಗೆ ಹಣ ಕೊಟ್ಟವನು ಹೇಗಾದ್ರೂ ಮಾಡಿ ರಿಮ್ಜಿಮ್ನ ಕೊಂದು ಬಿಡು, ನಿನಗೆ ಇನ್ನೂ 1 ಲಕ್ಷ ಹಣ ಕೊಡ್ತೀನಿ ಅಂತ ಸುಪಾರಿ ಕೊಟ್ಟಿದ್ದ. ಇಲ್ಲಿ ಕಮಲ್ MSc ಓದಿದ್ದ, ಆದ್ರೆ ಒಳ್ಳೆ ಕೆಲಸ ಸಿಕ್ಕಿರ್ಲಿಲ್ಲ. ಆರ್ಥಿಕವಾಗಿ ಸಂಕಷ್ಟದಿಂದ ಒದ್ದಾಡಿದ್ದ. ಇದೇ ಗ್ಯಾಪಲ್ಲಿ ರೋಹಿತ್ 1.5 ಲಕ್ಷ ಹಣವನ್ನ ಕೈಯಲ್ಲಿಟ್ಟಿದ್ದ. ಇನ್ನೂ 1 ಲಕ್ಷ ಕೊಡ್ತೀನಿ ಅಂತ ಬೇರೆ ಹೇಳಿದ್ದ. ಹೀಗೆ ಹಣ ನೋಡ್ತಿದ್ದಂತೆ ಕಮಲ್ ತನ್ನ ಮತ್ತೊಬ್ಬ ಫ್ರೆಂಡ್ ರಂಜನ್ ಅನ್ನೋನನ್ನ ಅಖಾಡಕ್ಕೆ ಇಳಿಸಿದ್ದ. ಇತ್ತ ರೋಹಿತ್ ನನ್ನ ಫ್ರೆಂಡ್ ಒಬ್ಬ ತುಂಬಾ ಕಷ್ಟದಲ್ಲಿದ್ದಾನೆ, ಅವನಿಗೆ ಪೂಜೆ ಮಾಡಬೇಕು ಅಂತ ರಿಮ್ಜಿಮ್ ಹತ್ರ ಕೇಳ್ಕೊಂಡಿದ್ದ. ಇದಕ್ಕೆ ರಿಮ್ಜಿಮ್ 1 ಲಕ್ಷ ಖರ್ಚಾಗುತ್ತೆ ಅಂತಿದ್ದಂತೆ ಅವಳ ಹತ್ರನೇ ಸಾಲ ತಗೊಂಡಿದ್ದ ಹಣದಲ್ಲೇ 50,000 ಹಣವನ್ನ ಅಡ್ವಾನ್ಸ್ ಕೊಟ್ಟಿದ್ದ. ಅದು ನವೆಂಬರ್ 23. ನವಬತ್ಪುರ್ನ ಪುನ್ಪುನ್ ಡ್ಯಾಮ್ ಪಕ್ಕದ ಅರಣ್ಯ ಪ್ರದೇಶದಲ್ಲಿ ಪೂಜೆಗೆ ಎಲ್ಲವನ್ನ ರೆಡಿ ಮಾಡ್ಕೊಂಡಿದ್ರು. ಪೂಜೆಗೆಲ್ಲ ರೆಡಿ ಮಾಡಿಸಿ ರೋಹಿತ್ ಪಾಟ್ನಾಗೆ ಹೋಗಿದ್ದ. ನವೆಂಬರ್ 23ರ ಬೆಳಗ್ಗೆ ರೋಹಿತ್ಗೆ ಫೋನ್ ಮಾಡಿದ ರಿಮ್ಜಿಮ್, ಇವತ್ತು ನಿನ್ನ ಫ್ರೆಂಡ್ ಕಷ್ಟಗಳೆಲ್ಲ ದೂರ ಮಾಡ್ತೀನಿ, ಪೂಜೆ ಬಳಿಕ ನೀನು ನನಗೆ ಬೇಕು ಅಂತ ಅಂದಿದ್ಲು.
ಅದಕ್ಕೆ ರೋಹಿತ್ ಸರಿ ನೀನು ಪೂಜೆ ಮುಗಿಸಿ ಹೋಟೆಲ್ಗೆ ಬಾ, ನಾನು ಹೋಟೆಲ್ನಲ್ಲಿ ನಿನಗೋಸ್ಕರ ಕಾಯ್ತಿರ್ತೀನಿ ಅಂತ ಅಂದಿದ್ದ. ಎಲ್ಲ ಅಂದುಕೊಂಡಂತೆ ರಿಮ್ಜಿಮ್ ಕೊಲೆಗೆ ಪಕ್ಕ ಸ್ಕೆಚ್ ಹಾಕಲಾಗಿತ್ತು. ಅವತ್ತು ರಾತ್ರಿ 8 ಗಂಟೆಗೆ ಪೂಜೆ ಶುರುವಾಗಿತ್ತು. ರಿಮ್ಜಿಮ್ ಪೂಜೆ ಶುರು ಮಾಡಿ ಕಣ್ಮುಚ್ಚಿ ಮಂತ್ರಗಳನ್ನ ಹೇಳ್ತಿರುವಾಗಲೇ ಹಿಂದೆಯಿಂದ ಬಂದ ಕಮಲ್ ಗನ್ ತೆಗೆದು ರಿಮ್ಜಿಮ್ ತಲೆಗೆ ಶೂಟ್ ಮಾಡಿದ್ದ. ಒಂದೇ ಒಂದು ಬುಲೆಟ್ಗೆ ರಿಮ್ಜಿಮ್ ಜೀವ ಹಾರಿ ಹೋಗಿತ್ತು. ಬಳಿಕ ಅವಳ ಮೈ ಮೇಲಿದ್ದ ಚಿನ್ನಾಭರಣವನ್ನೆಲ್ಲ ಎತ್ಕೊಂಡು ಕೊಲೆ ಪಾತಕಿಗಳು ಅಲ್ಲಿಂದ ಪರಾರಿಯಾಗಿದ್ರು. ರಾತ್ರಿ 10 ಗಂಟೆಯಾದ್ರೂ ರಿಮ್ಜಿಮ್ ಮನೆಗೆ ಬಂದಿರಲಿಲ್ಲ. ಹೆಂಡತಿಗೆ ಫೋನ್ ಮಾಡಿದ್ರೆ ರಿಂಗ್ ಆಗ್ತಿದೆಯೇ ಹೊರತು ಕಾಲ್ ರಿಸೀವ್ ಮಾಡ್ತಿರ್ಲಿಲ್ಲ. ಬ್ಯೂಟಿ ಪಾರ್ಲರ್ಗೆ ಫೋನ್ ಮಾಡಿದ್ರೆ ಮೇಡಮ್ ಸಂಜೆನೆ ಹೋದ್ರು ಅಂತ ಹೇಳಿದ್ರು. ಇದರಿಂದ ಗಾಬರಿಯಾದ ಗಂಡ ಪೊಲೀಸರಿಗೆ ಫೋನ್ ಮಾಡಿ ವಿಷಯವನ್ನ ತಿಳಿಸಿದ್ದ. ಕೂಡಲೇ ಪೊಲೀಸರು ತನಿಖೆ ಮಾಡೋದಕ್ಕೆ ಅಖಾಡಕ್ಕೆ ಇಳಿದಿದ್ರು. ಬೆಳಗ್ಗೆ ನ್ಯೂಸ್ ಪೇಪರ್ ನಲ್ಲೂ ಡೆಂಟಿಸ್ಟ್ ಹೆಂಡತಿ ಕಾಣೆಯಾಗಿದ್ದಾಳೆ ಅನ್ನೋ ಸುದ್ದಿ ವೈರಲ್ ಆಗಿತ್ತು. ಬೆಳಗ್ಗೆ 10 ಗಂಟೆ ಸುಮಾರಿಗೆ ಅರಣ್ಯ ಪ್ರದೇಶದಲ್ಲಿ ಒಂದು ಮಹಿಳೆಯ ಶವ ಇದೆ ಅನ್ನೋ ವಿಷಯ ಪೊಲೀಸರ ಕಿವಿಗೆ ಬಿದ್ದಿತ್ತು. ಸ್ಥಳಕ್ಕೆ ಹೋದ ಪೊಲೀಸರಿಗೆ ಶವವನ್ನ ನೋಡ್ತಿದ್ದಂತೆ ಅದು ರಿಮ್ಜಿಮ್ ಶವ ಅನ್ನೋದು ಗೊತ್ತಾಗಿತ್ತು. ಕೂಡಲೇ ಈಕೆಯ ಗಂಡನನ್ನ ಸ್ಪಾಟ್ಗೆ ಕರೆಸಿದ್ರು. ಇವಳ ಮೃತದೇಹದ ಸುತ್ತಲ ನಿಂಬೆಹಣ್ಣು ಅರಿಶಿಣ ಕುಂಕುಮವೇ ತುಂಬಿ ಹೋಗಿತ್ತು. ಮೊದಲಿಗೆ ಈಕೆಯನ್ನ ಯಾರಾದ್ರೂ ಬಲಿ ಕೊಟ್ಟಿರ್ಬೇಕು ಅಂತ ಅನ್ಕೊಂಡಿದ್ರು. ಅಲ್ಲದೆ ಕ್ಷುದ್ರ ಪೂಜೆಗೂ ರಿಮ್ಜಿಮ್ಗೂ ಇರುವ ಸಂಬಂಧ ಏನು ಅಂತ ಕೇಳಿದ್ರು ಗಂಡ ಬಾಯಿ ಬಿಟ್ಟಿರ್ಲಿಲ್ಲ. ಈಕೆಯ ಎಡಗೈ ಮೇಲೆ 100 ಬಾರಿ ಕುಯ್ದುಕೊಂಡಿದ್ದ ಮಾರ್ಕ್ಗಳು ಇದ್ದಿದ್ದು ನೋಡಿ ಪೊಲೀಸರು ಗಾಬರಿಗೊಂಡಿದ್ರು. ಕೈಯಲ್ಲಿ ಉಂಗುರಗಳನ್ನು ನೋಡಿ ಇವಳೊಬ್ಬಳು ಮಾಟಗಾತಿ ಅನ್ನೋದು ಪೊಲೀಸರಿಗೆ ಅರ್ಥವಾಗಿತ್ತು. ಕೊನೆಗೆ ರಿಮ್ಜಿಮ್ ಕಾಲ್ ಡೇಟಾ ತೆಗೆದು ನೋಡಿದಾಗ ರೋಹಿತ್ ಮೇಲೆ ಪೊಲೀಸರಿಗೆ ಸಣ್ಣದೊಂದು ಅನುಮಾನ ಶುರುವಾಗಿತ್ತು. ಆದರೆ ಕೊಲೆ ನಡೆದ ದಿನ ಅವನು ಪಾಟ್ನಾದಲ್ಲಿದ್ದ ಕಾರಣ ಪೊಲೀಸರು ಅವನ ಬಗ್ಗೆ ಅಷ್ಟಾಗಿ ತಲೆ ಕೆಡಿಸಿಕೊಂಡಿರಲಿಲ್ಲ. ಆದರೆ ಕೇಸ್ನಲ್ಲಿ ಯಾವೊಂದು ಕ್ಲೂ ಸಿಗದೆ ಇದ್ದಾಗ ಮತ್ತೆ ರೋಹಿತ್ನ ಎತ್ಕೊಂಡು ಬಂದ ಪೊಲೀಸರು ಲಾಠಿಗೆ ಕೆಲಸ ಕೊಡ್ತಿದ್ದಂತೆ 5 ತಿಂಗಳಿಂದ ನಡೆದ ಎಲ್ಲಾ ಸ್ಟೋರಿಯನ್ನ ರೋಹಿತ್ ಕಂಪ್ಲೀಟ್ ಆಗಿ ಪೊಲೀಸರ ಮುಂದೆ ಬಾಯಿ ಬಿಟ್ಟಿದ್ದ. 2020 ಮಾರ್ಚ್ 24ರಂದು ಪೂಜೆಯ ಬಳಿಕ ರೋಹಿತ್ ಮೊದಲ ಸಲ ರಿಮ್ಜಿಮ್ ಜೊತೆ ದೈಹಿಕವಾಗಿ ಒಂದಾಗಿದ್ದ. ಅಂದಿನಿಂದ 5 ತಿಂಗಳವರೆಗೂ ರಿಮ್ಜಿಮ್ ಕರೆದಾಗ್ಲೆಲ್ಲ ರೋಹಿತ್ ಹೋಗಿ ಅವಳ ಕಾಮದಾಹವನ್ನ ನಿವಾರಿಸಿ ಬರ್ತಿದ್ದ. ಆದ್ರೆ ಯಾವಾಗ ಇದು ಅಸಹ್ಯ ಅನ್ಸಿತ್ತೋ ಆಗ್ಲೇ ರೋಹಿತ್ ಇವಳನ್ನ ಕೊಲೆ ಮಾಡಬೇಕು ಅನ್ನೋ ನಿರ್ಧಾರಕ್ಕೆ ಬಂದಿದ್ದ. ಆದ್ರೆ ಕೊಲೆ ಮಾಡಿದ್ರು ರಕ್ತ ತನ್ನ ಕೈಗೆ ಅಂಟಬಾರ್ದು ಅಂತ ಅನ್ಕೊಂಡಿದ್ದ. ಹೀಗಾಗಿ ಇವನ ಫ್ರೆಂಡ್ಸ್ಗೆ ರಿಮ್ಜಿಯನ್ನ ಕೊಲೆ ಮಾಡುವಂತೆ ಸುಪಾರಿ ಕೊಟ್ಟಿದ್ದ. ಕೊನೆಗೆ ಇವನು ಅಂದುಕೊಂಡಂತೆ ಕೊಲೆ ಮಾಡಿದ್ದ ಫ್ರೆಂಡ್ಸ್ ಅಲ್ಲಿಂದ ಎಸ್ಕೇಪ್ ಆಗಿ ಆದರೆ ಫೋನ್ ಕಾಲ್ ಡೇಟಾ ಮಾತ್ರ ಕೊಲೆಗಾರರನ್ನ ಹಿಡಿದುಕೊಟ್ಟಿತ್ತು. ಕೊನೆಗೆ ಪೊಲೀಸರು ರೋಹಿತ್ ಸೇರಿದಂತೆ ಇವನ ಇನ್ನಿಬ್ಬರು ಫ್ರೆಂಡ್ಸ್ನ ಕೂಡ ಜೈಲಿಗೆ ಕಳಿಸಿದ್ರು. ಇನ್ನು ಈ ಸ್ಟೋರಿ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ಕಾಮೆಂಟ್ ಮಾಡಿ. ಕೆಳಗಿನ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ವಾಟ್ಸ್ಆಪ್ ಚಾನೆಲ್ನ ಲಿಂಕ್ ಕೊಡಲಾಗಿದ್ದು ಅದನ್ನು ಸಹ ಫಾಲೋ ಮಾಡಿ. ಇನ್ನಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಗಳಿಗಾಗಿ ಚಾನೆಲ್ನ ವಿಸಿಟ್ ಮಾಡಿ.